ಬಂದಿರುವೆ ಔಲೀಸ್ನ ಕಡಲೆಡೆಗೆ, ಕ್ಯೂರೀಪ್ನ ಸಂಧಿಯನ್ನು ದಾಟಿ. ನೀಲಿಯ ಆಗಸದಡಿಯಲ್ಲಿ ಬಿಳಿಯ ಮರಳುಗಳ ದಂಡಿನಲ್ಲಿ ಕಾಣುವುದೇ ಸೈನಿಕರ ದಂಡು. ಸ್ಪೀಸೀಸನ ನಗರದಿ ಸಿಹಿ ನೀರಿನ ನದಿಯ ದಾಟಿ ಉಪ್ಪು ನೀರಿನ ಕಡಲೆಡೆಗೆ ಬಂದಿರುವೆವು ಸೈನಿಕರ ದಂಡು ನೋಡಲು. ಎಲ್ಲೆಲ್ಲಿಯೂ ಯುದ್ಧದ ಮಾಹಿಯತೆ, ಆತುರತೆ, ಆದರೆ ಈ ಅಡಗುಗಳು ಹಾಗೂ ಯುದ್ಧದ ಸಿದ್ಧತೆಗೆ ಕಾರಣವೇನು? ಅದು ಹೆಲೆನ್ನ ಸಲುವಾಗಿ. ಹೆಲೆನ್ ವಿಶ್ವದಲ್ಲಿಯೇ ಅತ್ಯಂತ ಸುಂದರತೆ. ಅವಳು ಗ್ರೀಕ್ನ ದೊರೆಗಳಲ್ಲೇ ಒಬ್ಬರಾದ ಟೆನೆಯಸ್ನ ಮಗಳು. ಅವಳ ಸೌಂದರ್ಯವೇ ಅವಳ ತಂದೆ ಟೆನೆಯಸ್ಗೆ ತಲೆನೋವಾಗಿ ಭಾಸವಾಗಿತ್ತು. ಅವಳನ್ನು ಯಾರಿಗೇ ವಿವಾಹ ಮಾಡಿ ವಧುವಾಗಿ ಕಳುಹಿಸಿದರೂ ತೊಂದರೆಯಾಗುತ್ತಿತ್ತು. ಅದಕ್ಕಾಗಿ ಟೆನೆಯಸ್ ಒಂದು ಉಪಾಯವನ್ನು ಹೂಡಿದ. ಸ್ವಯಂವರದಲ್ಲಿ ಅವಳು ಯಾರನ್ನೇ ಒಲಿಸಿ ಬರಿಸಿದರೂ ಉಳಿದೆಲ್ಲರೂ ಸೇರಿ ಅವರ ಮದುವೆಯನ್ನು ವಿಜೃಂಭಣೆಯಿಂದ ನಡೆಸಬೇಕಾಗಿತ್ತು. ಒಂದು ವೇಳೆ ಸ್ವಯಂವರದಕ್ಕೆ ವಿರುದ್ಧವಾಗಿ ಯಾರೇ ಅವಳನ್ನು ಕರೆದೊಯ್ದರೂ ಉಳಿದೆಲ್ಲರೂ ಸೇರಿ ಅವರೊಡನೆ ಯುದ್ಧವನ್ನು ಹೂಡಬೇಕಾಗಿತ್ತು. ಆಗ ಅವಳು ವರಿಸಿದ್ದು ಯಾರವರು? ಅವಳು ಒಲಿಸಿ ವರಿಸಿದ್ದು ಗ್ರೀಕ್ನಲ್ಲಿಯೇ ಅತ್ಯಂತ ಪ್ರಭಾವಶಾಲಿಯಾಗಿದ್ದ ರಾಜ ಅಗಮನನ್ನ ತಮ್ಮನಾದ ಮೆನೆಲೆಯಸ್ನನ್ನು. ಅವರ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಆದರೆ ಒಂದು ದಿನ ಪ್ಯಾರಿಸ್ನ ರಾಜ ರಂಗಿನ ಆಸೆ ತೋರಿಸಿ ಅವಳನ್ನು ಮೋಹಿಸಿ ಮೆನೆಲೆಯಸ್ ಇಲ್ಲದ ಸಮಯದಲ್ಲಿ ಅವಳನ್ನು ಕರೆದೊಯ್ದ. ಇದರಿಂದ ಇಡೀ ಗ್ರೀಕ್ ದೇಶವೇ ಪ್ಯಾರಿಸ್ನ ದೇಶದ ಮೇಲೆ ಯುದ್ಧಕ್ಕೆ ಹೊರಡುತ್ತಿದೆ. ದೊರೆ ಅಗಮನನ್, ಈ ನಿಶಬ್ದ ರಾತ್ರಿಯಲ್ಲಿ ರಾತ್ರಿ ಸೈನಿಕರು ಕಾವಲಿರುವ ಸಮಯದಲ್ಲಿ ನಿಮ್ಮ ಬಿಡಾರದಿಂದ ಹೊರಬಂದು ಯಾವ ಹೊಸ ಸಂಚನ್ನು ಹೂಡುತ್ತಿದ್ದೀರಿ? ಹೇ ಮುದುಕ, ನಿನ್ನಂತವರನ್ನು ಕಂಡರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತದೆ. ನೀವು ಕೀರ್ತಿವಂತರು ಅಲ್ಲ, ಜನಪ್ರಿಯರು ಅಲ್ಲ. ಹಾಗೆ ನೋಡಿದರೆ ಪ್ರತ್ಯಂತರನ್ನು ಕಂಡು ನನಗೆ ಯಾವುದೇ ಬೇಜಾರಿಲ್ಲ. ದೊರೆ, ಅದು ನಿಮ್ಮ ವೈಭವ ಜೀವನದ ಪ್ರತೀಕ. ವೈಭವದ ಜೀವನ, ಪಟ್ಟದ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಆದರೆ ಈ ರೀತಿಯಾಗಿ ಪಟ್ಟ ದೊರೆಯುವುದೆಂದರೆ ಅಂಥದ್ದೇನಾಯ್ತೀಗ? ನೀವು ದೊರೆ ಆತ್ರೇಯಸರ ಮಗ. ನೀವು ವೈಭವ ಜೀವನದ ಜೊತೆ ದುಃಖವನ್ನು ನೋಡಬೇಕಾಗುತ್ತಲ್ಲವೇ ದೊರೆ? ಮುದುಕ, ನಿನಗೆ ಗೊತ್ತಿಲ್ಲವೇ ಇಲ್ಲಿ ಏನು ನಡೆಯುತ್ತಿದೆ ಎಂಬುದು? ಇಡೀ ಗ್ರೀಕ್ ಸೈನ್ಯವೇ ಈಟಿ ಗುರಾಣಿಗಳನ್ನು ಹಿಡಿದು ಸಮರ ಸನ್ನದ್ಧವಾಗಿ ಔಲೀಸ್ನ ಕಡಲ ತೀರಕ್ಕೆ ಬಂದು ನೆಲೆಸಿದೆ. ಹೌದು ದೊರೆ, ಈ ವಿಷಯ ಎಲ್ಲರಿಗೂ ಸಹ ತಿಳಿದಿಲ್ಲವೇ? ಈ ವಿಷಯ ಎಲ್ಲರಿಗೂ ತಿಳಿದಿದೆ. ಆದರೆ ಕಡಲ ದೇವತೆ ಆರ್ಟಿಮಿಸ್ ಹಾಯಿ ಹಡಗುಗಳು ಮುನ್ನಡೆಯಲು ಕಿಂಚಿತ್ತು ಗಾಳಿಯನ್ನು ಬೀಸದೆ ಶಾಂತವಾಗಿ ನಿದ್ರಿಸುತ್ತಿದ್ದಾಳೆ. ಆಗ ನಾನು ಕಡಲ ದೇವತೆಯ ಮೊರೆ ಹೋದಾಗ
ನಿನ್ನ ಹಾಯಡಗುಗಳು ಮುನ್ನಡೆಯಬೇಕಾದರೆ ನನಗೆ ನಿನ್ನ ಮಗಳಾದ ಇಫಿಜೀನಿಯಾಳ ಬಲಿಬೇಕು. ನನಗೆ ನಿನ್ನ ಮಗಳಾದ ಇಫಿಜೀನಿಯಾಳ ಬಲಿಬೇಕು. ನನಗೆ ಬೇಕಾದದ್ದು ನಿನ್ನ ಮಗಳಾದ ಇಫಿಜೀನಿಯಾ. ಕಡಲ ದೇವತೆ ಆರ್ಟೆಮಿಸ್ ನನ್ನ ಮಗಳ ಬಲಿಯನ್ನು ಕೇಳಿದಳು. ಎಲ್ಲರ ಮುಂದೆ ಇಲ್ಲವೆನ್ನಲಾಗದೆ ನಾನು ಒಪ್ಪಿಕೊಂಡೆ. ಹೌದು ದೊರೆ. ನಾನೇ ನನ್ನ ಮಗಳನ್ನು ಬಲಿ ಕೊಡುತ್ತೇನೆ ಎಂದು ಸಹ ಹೇಳಿದೆ. ಹೌದು ದೊರೆ, ಈ ವಿಷಯ ನನಗೂ ಸಹ ತಿಳಿದಿದೆ ಅಲ್ಲವೇ? ಅದಕ್ಕಾಗಿ ಕ್ಲೈಟಮ್ನೆಸ್ರಾಗೆ ಪತ್ರವನ್ನು ಬರೆದೆ. ನಮ್ಮ ಮಗಳನ್ನು ಅಕಿಲಿಸ್ಗೆ ಕೊಟ್ಟು ಮದುವೆ ಮಾಡುವ ಎಂದು ಹೇಳಿ ಅಕಿಲಿಸ್ನನ್ನು ಬಣ್ಣ ಬಣ್ಣದ ಪದಗಳಿಂದ ಹೊಗಳಿದೆ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಖೇದ ಉಂಟಾಗುತ್ತಿದೆ. ಒಂದೆಡೆಗೆ 13 ವರ್ಷದ ನನ್ನ ಹಸುಳೆ, ಇನ್ನೊಂದೆಡೆ ಗ್ರೀಕ್ ದೇಶದ ಸ್ವಾಭಿಮಾನದ ಪ್ರಶ್ನೆ. ಎತ್ತ ಕಡೆಗೆ ಸಾಗಲಿ ಎಂಬುದು ನನಗೆ ತಿಳಿಯದಾಗಿದೆ. ಅದಕ್ಕಾಗಿ ನಾನು ಕ್ಲೈಟಮ್ನೆಸ್ರಾಗೆ ಮತ್ತೊಂದು ಪತ್ರವನ್ನು ಬರೆದಿರುವೆ. ನೀ ಈ ಕೂಡಲೇ ಹೋಗಿ ಕ್ಲೈಟಮ್ನೆಸ್ರಾಗೆ ತಲುಪಿಸು. ಹೊರಡು. ಆಗಲಿ ದೊರೆ, ನಾನೀಗಲೇ ಹೊರಡುತ್ತೇನೆ. ನಿಲ್ಲು. ನಿನ್ನ ಕಾಲುಗಳಿಗೆ ವಿಶ್ರಮಿಸಲು ಎಲ್ಲಿಯಾದರೂ ಮರದಡಿಯಲ್ಲಿ ಕುಳಿತು ನಿದ್ರೆಯೋ ನಿನ್ನನ್ನು ಆವರಿಸಿತು. ಚುರುಕಾಗಿ ಹೊರಡು. ಆಗಲಿ ದೊರೆ, ನಾನೆಲ್ಲೂ ವಿಶ್ರಮಿಸುವುದಿಲ್ಲ. ಮುದುಕ, ನಿನಗೆ ಪತ್ರವನ್ನು ತೆಗೆದುಕೊಂಡು ಹೋಗಲು ಹೇಳಿದ್ದೆ, ಇಲ್ಲೇನು ಮಾಡುತ್ತಿರುವೆ? ಓಹೋ, ಅಗಮೆನನ್, ಗ್ರೀಕ್ನ ಸೇನಾಧಿಪತಿ, ಬೆನ್ನ ಹಿಂದೆ ಹೊಂಚನ್ನು ಹೂಡುತ್ತಿರುವ ಹೇಳಿ. ಮೆನೆಲೇಸ್, ಏನು ಹೇಳುತ್ತಿರುವೆ ನೀನು? ನೀನು ಪಟ್ಟವನ್ನು ಬಯಸಿ ಬಂದವ. ಸೇನಾಧಿಪತಿಯಾಗುವ ಮುನ್ನ ನಿನ್ನ ಬಿಡಾರದ ಬಾಗಿಲು ಎಲ್ಲರಿಗೂ ತೆರೆದಿತ್ತು. ಕಡಲ ದೇವತೆ ಆರ್ಟಿಮಿಸ್ ನಿನ್ನ ಮಗಳ ಬಲಿಯನ್ನು ಕೇಳಿದಾಗ ನಾನೇ ಬೀಳ್ಕೊಡುವೆ ಎಂದು ಹೇಳಿದ್ದೆ. ಆದರೆ ಈಗ ಪಟ್ಟ ದೊರೆತ ನಂತರ ಬೆನ್ನ ಹಿಂದೆ ಸಂಚನ್ನು ಹೂಡುತ್ತಿರುವೆ. ಬೆನ್ನ ಹಿಂದೆ ಈ ಪತ್ರ. ಮೆನೆಲೇಸ್, ಈಗ ಹೇಳುತ್ತೇನೆ ಕೇಳು. ನಿನಗೆ ಪತ್ರವನ್ನು ಓದುವ ಹಕ್ಕಿಲ್ಲದಿದ್ದರೂ ಮುದ್ರೆಯನ್ನು ಬರೆದು ಪತ್ರವನ್ನು ಓದಿದೆ. ನಿನ್ನ ಓಡಿ ಹೋದ ಆ ಕೆಟ್ಟ ಹೆಂಡತಿಗಾಗಿ ನಾನು ನನ್ನ ಮಗಳನ್ನು ಬಲಿ ಕೊಡಬೇಕೆ? ಹೌದು, ಯುದ್ಧವಾದ ಮೇಲೆ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಇಟಾವಾ ನಗರದಲ್ಲಿ ಹಾಯಾಗಿರುವಿರಿ. ಆದರೆ ನಾನೇನು ಮಾಡಿರುವೆ? ನಾನು ನನ್ನ ಮಗಳನ್ನು ಕಳೆದುಕೊಂಡು ನಾನೆಲ್ಲಿಗೆ ಹೋಗುವೆ? ಹೌದು, ನೀನು ಹೇಳುತ್ತಿರುವುದು ನಿಜ. ಆದರೆ ಇಲ್ಲಿ ಓಡಿ ಹೋದ ನನ್ನ ಹೆಂಡತಿಯ ಪ್ರಶ್ನೆಯಲ್ಲ, ಗ್ರೀಕ್ನ ಮಾನಾಭಿಮಾನದ ಪ್ರಶ್ನೆ. ನಾವು ಈಗ ಯುದ್ಧಕ್ಕೆ ಹೊರಡದಿದ್ದರೆ ಗ್ರೀಕ್ ಅಲ್ಲದೆ ಇಡೀ ವಿಶ್ವವೇ ನಮ್ಮ ಮೇಲೆ ಅಪಹಾಸ್ಯ ಮಾಡುವುದು. ಒಮ್ಮೆ ಯೋಚಿಸಿ ನೋಡು, ದೇಶದ್ರೋಹಿ ಎಂಬ ಪಟ್ಟಕ್ಕೆ ಗುರಿಯಾಗುತ್ತೀಯಾ? ದೇಶದ್ರೋಹಿ, ದೇಶದ್ರೋಹಿ. ನಾನೇನು ಮಾಡುವೆ ಈಗ? ಅಪ್ಪಾಜಿ, ನಿಮ್ಮ ಪತ್ರವನ್ನು ಓದಿದ ಕ್ಷಣವೇ ಅಮ್ಮ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು. ಆದರೆ ನೀವೇಕೆ ಚಿಂತಿಸುತ್ತಿದ್ದೀರಿ? ಏನಿಲ್ಲ ಮಗಳೇ, ನಿನ್ನ ಮದುವೆಯ ಸಿದ್ಧತೆಯಲ್ಲಿದ್ದೇವೆ ಅಷ್ಟೇ. ನನಗೆ ನಿನ್ನ ಮದುವೆ ಚಿಂತೆ ಬಿಟ್ಟರೆ ಬೇರೆ ಯಾವ ಚಿಂತೆ ಇರುವುದು? ನೀನೇ ಹೇಳು. ಹೌದು, ಮದುವೆಯ ಸಿದ್ಧತೆ ಕೆಲಸಗಳು ತುಂಬಾ ಇವೆ. ನಾವು ನೋಡಿಕೊಳ್ಳುತ್ತೇವೆ, ಚಿಂತಿಸಬೇಡಿ. ಇದು ನಮ್ಮ ಕುಟುಂಬಕ್ಕಷ್ಟೇ ಅಲ್ಲದೆ ಇಡೀ ಗ್ರೀಕ್ ದೇಶಕ್ಕೆ ಒಂದು ಮರೆಯಲಾಗದ ಕ್ಷಣ. ಯುದ್ಧ ಸನ್ನದ್ಧ ಸಮಯದಲ್ಲಿ ಮದುವೆ ಎಂದರೆ ಅದು ಮಂಗಳಕರ ಸುದ್ದಿಯೇ ಹೌದು. ನಾವು ನೋಡಿಕೊಳ್ಳುತ್ತೇವೆ. ಯುದ್ಧ ಸನ್ನದ್ಧ ಸಮಯದಲ್ಲಿ ಮದುವೆ. ಆದರೆ ನಾನು ಇವರಿಗೆ ಏನೆಂದು ಉತ್ತರ ಕೊಡಲಿ? ನಿಮ್ಮನ್ನು ಇಲ್ಲಿ ಕರೆಸಿರುವುದು ಯಾವುದೇ ವಿವಾಹಕ್ಕೆಂದಲ್ಲ,
ಎಂದು ಹೇಗೆ ಹೇಳಲಿ ಅವರಿಗೆ? ನಾನು ಹೇಗೆ ಹೇಳಲಿ? ಅವಳು ನಮ್ಮ ಮಗಳು. ನಾನಿನ್ನು 13 ವರ್ಷದ ಹಸುಳೆ. ಗ್ರೀಕ್ನ ಅಭಿಮಾನದ ಪ್ರಶ್ನೆ. ಅವಳು ನಮ್ಮ ಮಗಳು. ನಾನಿನ್ನು 13 ವರ್ಷದ ಹಸುಳೆ. ಗ್ರೀಕ್ನ ಮರ್ಯಾದೆ ಪ್ರಶ್ನೆ. ಅವಳು ನಮ್ಮ ಮಗಳು. ನಾನಿನ್ನು 13 ವರ್ಷದ ಹಸುಳೆ. ಗ್ರೀಕ್ನ ಅಭಿಮಾನದ ಪ್ರಶ್ನೆ. ನನಗೆ ಏನು ಹೇಳಲಿ ಈಗ? ಯಾರೊಂದಿಗೆ ನನ್ನ ನೋವನ್ನು ತೋಡಿಕೊಳ್ಳಲಿ? ನಾನು ನನ್ನ ಮಗಳೊಂದಿಗೆ ಒಂದು ಸಾರಿ ಮಾತನಾಡುವೆ, ಆಗ ತಾನೇ ಉತ್ತರ ದೊರೆಯುವುದು. ಕೂಡಲೇ ಹೊರಡುವೆ. ಇಲ್ಲಿ ನೆರೆದಿರುವ ಗ್ರೀಕ್ ಸೇನಾಧಿಪತಿ ಎಲ್ಲಿದ್ದಾನೆ? ಅಗಮನನ್ ಎಲ್ಲಿದ್ದಾನೆ? ನಾನು ಸ್ಟೇಟಿಸ್ನ ಮಗಳಾದ ಅಕಿಲೀಸ್ ಬಂದಿರುವೆ. ನಮ್ಮಲ್ಲಿ ಇನ್ನೂ ಕೆಲವರಿಗೆ ವಿವಾಹ ಆಗಿಲ್ಲ. ಯಾರು ಇಲ್ಲದ ಮನೆಯನ್ನು ಬಿಟ್ಟು ಕಡು ಸೋಮಾರಿಯಾಗಿ ಈ ಕಡಲ ತೀರದಲ್ಲಿ ಬಂದು ನೆಲೆಸಿದ್ದೇವೆ. ನಾನು ನನ್ನ ಅಸಮಾಧಾನವನ್ನು ತೋಡಿಕೊಳ್ಳಲು ಬಂದಿರುವೆ. ಅಗಮನನ್ ಎಲ್ಲಿರುವೆ? ಓಹೋ, ಸ್ಟೇಟಿಯಸ್ನ ಮಗಳಾದ ಅಖಿಲೀಸ್, ನಾನಿನ್ನ ಧ್ವನಿಯನ್ನು ಕೇಳಿ ಇಲ್ಲಿಗೆ ಬಂದಿರುವೆ. ಕತ್ತಿ ಕವಚ ತುಂಬಿರುವ ಈ ಸೈನಿಕರ ಬಿಡಾರಕ್ಕೆ ಹೆಣ್ಣಾಗಿರುವ ನೀನು ಒಬ್ಬಳೇ ಬಂದಿರುವುದೇಕೆ? ನಾನು ಲೀಡಾಳ ಮಗಳು ಕ್ಲೈಟಮ್ನೆಸ್ಟ್ರಾ, ಅಗಮೆನನ್ ಹೆಂಡತಿ. ನನ್ನ ಕೈಯನ್ನು ಹಿಡಿದುಕೋ. ಬೆಸೆಯಲಿರುವ ಸಂಬಂಧದ ಮೊದಲ ಬೆಸುಗೆ ಇದಾಗಲಿ. ನಾನು ನಿನ್ನ ಕೈಯನ್ನು ಹಿಡಿಯೋದೆ? ನನ್ನದೆಲ್ಲವೆಂಬುದನ್ನು ಹಿಡಿದು ದೊರೆ ಅಗಮನನಿಗೆ ಹೇಗೆ ಮುಖ ತೋರಿಸಲಿ? ನನ್ನ ಮಗಳನ್ನು ಮದುವೆಯಾಗುವ ನೀನು ನನ್ನ ಕೈ ಹಿಡಿದರೆ ಯಾವುದೇ ತಪ್ಪಿಲ್ಲ. ಏನು? ನಾನು ನಿನ್ನ ಮಗಳನ್ನು ವಿವಾಹ ಆಗುವುದೇ? ಭ್ರಮೆಯಲ್ಲಿರುವೆ ಅನಿಸುತ್ತದೆ. ಹೋಗಿ ದೊರೆ ಅಗಮನನನ್ನು ಒಂದು ಸಾರಿ ಕೇಳು. ಏನು ಹೇಳುತ್ತವೆ ನೀನು? ಈ ಸಮಯದಲ್ಲಿ ಈ ರೀತಿಯಾದ ವಿನೋದ ಮಾಡುವುದು ಸರಿಯಲ್ಲ. ಒಡತಿ, ಅವರು ಯಾವುದೇ ರೀತಿಯ ವಿನೋದವನ್ನು ಮಾಡುತ್ತಿಲ್ಲ. ಅವರು ಹೇಳುತ್ತಿರುವುದು ಸತ್ಯ. ಹಾಗಾದರೆ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿರುವ ಕಾರಣವಾದರೂ ಏನು?
ಅಪ್ಪಾಜಿ? ನಾನೊಂದು ನಿನಗೆ ವಿಷಯವನ್ನು ಹೇಳಲು ಬಂದಿದ್ದೇನೆ ಮಗಳೇ. ಅದೇನೆಂಬುದನ್ನು ಹೇಳಿ ಅಪ್ಪಾಜಿ. ಮಗಳೇ, ನಿನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿರುವುದು ಯಾವುದೇ ವಿವಾಹಕ್ಕೆಂದಲ್ಲ ಮಗಳೇ. ಅಂದರೆ ನನ್ನ ವಿವಾಹ ಪ್ರಸ್ತಾಪದ ವಿಷಯವು ಸುಳ್ಳೇ? ಹೌದು ಮಗಳೇ, ನಿನ್ನ ವಿವಾಹ ಪ್ರಸ್ತಾಪದ ವಿಷಯವು ಸುಳ್ಳು. ನಿನಗೆ ತಿಳಿದೇ ಇದೆ, ಇಡೀ ಗ್ರೀಕ್ ಸೈನ್ಯವೇ ಸಮರ ಸನ್ನದ್ಧವಾಗಿ ಔಲೀಸ್ನ ಕಡಲ ತೀರಕ್ಕೆ ಬಂದು ನೆಲೆಸಿದೆ. ಆದರೆ ಹಡಗುಗಳು ಮುನ್ನಡೆಯಲು ಕಿಂಚಿತ್ತು ಗಾಳಿಯನ್ನು ಬೀಸದೆ ಶಾಂತವಾಗಿ ನಿದ್ರಿಸುತ್ತಿರುವ ಕಡಲ ದೇವತೆ ಆರ್ಟಿಮಿಸ್ಗೆ ನಿನ್ನನ್ನು ಬಲಿ ಕೊಡಬೇಕಂತೆ ಮಗಳೇ, ಬಲಿ ಕೊಡಬೇಕಂತೆ. ಎಷ್ಟೋ ಆಸೆ ಆಕಾಂಕ್ಷೆಗಳನ್ನು ಹೊತ್ತು ನಾನು ಇಲ್ಲಿಗೆ ಬಂದಿದ್ದೆ. ಆದರೆ ಅದಕ್ಕಿಂತ ಮಿಗಿಲಾದ ಅವಕಾಶವೊಂದು ನನ್ನ ಬದುಕಿನಲ್ಲಿ ಬಂದಿದೆ. ಅಪ್ಪಾಜಿ, ದೇವಿಗೆ ಬಲಿ ಕೊಡುವುದಾದರೆ ಅದರಲ್ಲಿ ಯಾವ ಮಹಾ ಕಾರ್ಯವಿದೆ? ನನಗೇಕೋ ಸರಿ ಕಾಣಿಸುತ್ತಿಲ್ಲ ಮಗಳೇ. ನೀನು ಎಲ್ಲಿಯಾದರೂ ಹೊರಟು ಹೋಗು. ಅಪ್ಪಾಜಿ, ಏನು ಹೇಳುತ್ತಿರುವಿರಿ ನೀವು? ನಾನು ಅತ್ರೇಯಸನ ಮಗನಾದ ಗ್ರೀಕ್ನ ಮಹಾ ಸೇನಾಧಿಪತಿಯಾದ ಅಗಮೆಮ್ನನ ಮಗಳು. ಈ ರೀತಿಯಾಗಿ ಜೀವ ಭಯದಿಂದ ಓಡಿ ಹೋದರೆ ಜನ ಏನೆಂದಾರು? ಅದು ಸಹ ನಾನು ಬಲಿಯಾಗುತ್ತಿರುವುದು ಯಾವುದೇ ಕ್ಷುಲ್ಲಕ ಕಾರಣಕ್ಕಾಗಿ ಅಲ್ಲ, ಈ ಗ್ರೀಕ್ ದೇಶಕ್ಕಾಗಿ. ಇಂತಹ ಸೌಭಾಗ್ಯ ಯಾರಿಗೆ ದೊರೆಯುತ್ತದೆ ಹೇಳಿ? ಆದರೂ ನನಗೇಕೋ ಸರಿ ಕಾಣಿಸುತ್ತಿಲ್ಲ ಮಗಳೇ. ಸಾವಿನ ಸಮಯವು ಸನಿಹ ಬರುವ ಮೊದಲೇ ನನ್ನ ಜೀವ ಸೆಳೆಯುವುದು. ಮಣ್ಣಿನೊಳಗಿನ ಕತ್ತಲನ್ನು ನೋಡುವುದು ದೈವಿಚ್ಛೆ. ನನಗೆ ಸಾವು ಎಂಬುದು ತೀರ್ಮಾನವಾಗಿ ಬಿಟ್ಟಿದೆ. ನನ್ನ ಸಾವಿನಿಂದಲೇ ಈ ಗ್ರೀಕ್ ದೇಶವು ಯುದ್ಧಕ್ಕೆ ನಾಂದಿ ಹಾಡುತ್ತಿದೆ ಎಂದರೆ ಇದಕ್ಕಿಂತ ಖುಷಿಯ ವಿಚಾರ ಮತ್ಯಾವುದಿದೆ? ನಾನು ನನ್ನ ಸ್ವಇಚ್ಛೆಯಿಂದಲೇ ಖುಷಿಯಾಗಿ ಬಲಿಪೀಠಕ್ಕೆ ಬರುತ್ತೇನೆ. ನನ್ನನ್ನು ಕರೆದೊಯ್ಯಿರಪ್ಪಾಜಿ. ಬಲೆ ಮಗಳೇ, ಬಲೆ. ನಿನ್ನೀ ತ್ಯಾಗದ ಪ್ರತೀಕವಾಗಿ ಇಡೀ ಗ್ರೀಕ್ ದೇಶವಷ್ಟೇ ಅಲ್ಲ, ಇಡೀ ವಿಶ್ವವೇ ನಿನ್ನ ಹೆಸರು ಅಜರಾಮರವಾಗಿ ಉಳಿಯುವುದು ಮಗಳೇ, ಅಜರಾಮರವಾಗಿ ಉಳಿಯುವುದು. ನಡೆ. ನನ್ನ ಮಗಳನ್ನು ನೋಡಬೇಕೆಂದು ಓಡಿ ಬಂದೆ. ಈಗಾಗಲೇ ಭಯ, ದುಃಖ, ದುಗುಡಗಳು ನನ್ನ ತಲೆ ಕೆಡಿಸಿವೆ. ಅವಳನ್ನು ಕೊನೆಯ ಸಾರಿ ನೋಡಬೇಕೆಂದು ಓಡೋಡಿ ಬಂದೆ. ಅಷ್ಟರಲ್ಲಿ ಎಲ್ಲವೂ ಮುಗಿದಂತಿದೆ. ಈ ಗ್ರೀಕ್ ದೇಶದ ಒಡೆಯಲ್ಲಿ ಒಂದು ತಾಯಿಯಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಮಗಳ ದೇಹವಾದರೂ ನನಗೆ ತೋರಿಸಿ. ದೇವಿ, ನಮ್ಮ ಮಗಳನ್ನು ಕಡಲ ದೇವತೆಗೆ ಬಲಿ ಕೊಟ್ಟಾಗಿದೆ. ಅವಳ ದೇಹವೂ ಸಹ ಅಲ್ಲೇ ಇರುವುದು ನೋಡು, ಅಲ್ಲೇ ಇರುವುದು ನೋಡು. ಇಲ್ಲಿ ನಮ್ಮ ಮಗಳ ದೇಹ ಎಲ್ಲಿರುವುದು? ಇಲ್ಲಿ ಬಿದ್ದಿರುವುದು ಈ ಹಾಳದ ಜಿಂಕೆಯ ದೇಹ. ದೇವಿ, ನಾವು ಕಡಲ ದೇವತೆಗೆ ನಮ್ಮ ಮಗಳನ್ನು ಬಲಿ ಕೊಟ್ಟರೆ ಕಡಲ ದೇವತೆಯು
ಬೆಟ್ಟದ ಜಿಂಕೆಯನ್ನು ಬಲಿ ಪಡೆದುಕೊಂಡಿರುವಳು. ಇದು ಕಡಲ ದೇವತೆ ಆರ್ಟಿಮಿಸ್ನ ಪವಾಡ. ಕಡಲ ದೇವತೆ ಆರ್ಟಿಮಿಸ್ನ ಪವಾಡ. ನಾನು ಸಂಕಟ ಪಡಬಾರದು ಕಾರಣಕ್ಕಾಗಿ ಹೊಸದಿರುವ ಕಥೆಯಲ್ಲವೇ ಇದು? ಈ ನಿಮ್ಮ ಕಟ್ಟು ಕಥೆಗಳಿಗೆ ತಗ್ಗುವಳೆಲ್ಲ ನಾನು. ಈಗಾಗಲೇ ಮಗಳನ್ನು ಕಳೆದುಕೊಂಡಿರುವ ದುಃಖ ತಲೆ ಕೆಡಿಸಿವೆ. ನನ್ನ ಮಗಳ ದೇಹವನ್ನು ತೋರಿಸಿ, ನಾನು ನೋಡಬೇಕು, ನೋಡಲೇಬೇಕಷ್ಟೆ. ಅಮ್ಮ, ಸಮಾಧಾನ ಮಾಡಿಕೊ. ನನ್ನ ಸಾವನ್ನು ಸ್ವತಃ ದೇವಿಯೇ ನಿರ್ಧರಿಸಿದ್ದಾಳೆ. ನಾನು ಬಲಿಯಾಗಲಿಲ್ಲ, ಬದಲಿಗೆ ದೇವಿಯ ಸಮೀಪದಲ್ಲಿ ಹೋಗಲು ಇರುತ್ತಿದ್ದೇನೆ. ನನ್ನ ರೀತಿಯಾಗಿ ಯೋಚಿಸಿ ನೋಡು. ನನ್ನ ತರ್ಕದಲ್ಲಿ ಯಾವುದೇ ದೋಷವಿಲ್ಲ. ಹಾಯಿ ಹಡಗುಗಳು ಮುನ್ನಡೆಯುವುವು. ಪ್ಯಾರಿಸ್ನ ಮೇಲೆ ಯುದ್ಧವಾಗುವುದು. ಟ್ರಾಯ್ ನಗರವು ಸರ್ವನಾಶವಾಗುವುದು. ಗ್ರೀಕ್ನ ಹೆಂಗಸರ ಮೇಲೆ ಯಾರದೇ ಕೆಟ್ಟ ಕಣ್ಣು ಬೀಳದಂತೆ ಆಗುವುದು. ಇವೆಲ್ಲವೂ ನನ್ನ ಮೇಲೆ ಅವಲಂಬಿತವಾಗಿದೆ. ಇಡೀ ವಿಶ್ವವೇ ನನ್ನೆಡೆ ನೋಡುತ್ತಿದೆ. ನೀನು ಸಮಾಧಾನ ಮಾಡಿಕೊ. ನಾನು ಇಡೀ ವಿಶ್ವಕ್ಕೆ ಧವಳಿ ಕೀರ್ತಿಯನ್ನಾಗಿ ಪ್ರಸಿದ್ಧಿ ಪಡೆದಿದ್ದೇನೆ.